ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಪ್ರಸಿದ್ಧವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಪ್ರಸನ್ನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನ ಬಂದು ನೆಲಮಂಗಲ ತುಮಕೂರು ರೋಡ್, ಹೈವೇ ರೋಡ್ ಹತ್ರ ಇರೋದು ದಾಸನಪುರ ಅಂತ ಬರುತ್ತೆ ಅಲ್ಲಿ. ಆ್ಯಂಡ್ ಇದು ತುಂಬ ಹಳೆಯದಾದ ದೇವಸ್ಥಾನ, ಸುಮಾರು 300 ವರ್ಷ ಹಳೆಯದಾದ ದೇವಸ್ಥಾನ ಇದು. ಆ್ಯಂಡ್ ಈ ಹೆಸರಲ್ಲೇ ಇದೆ ಕಾರ್ಯಸಿದ್ಧಿ ಅಂತ. ನಮಗೇನಾದರೂ ವಿಶ್ ಇತ್ತು, ನಮಗೇನಾದರೂ ಆಸೆ ಇತ್ತು ಅಂದರೆ ಇಲ್ಲಿ ನಮಗೆ ಫುಲ್ಫಿಲ್ ಆಗೋದಕ್ಕೆ ಒಂದು ಏನಂತ ಹೇಳ್ಬೋದು, ಒಂದು ತೆಂಗಿನಕಾಯನ್ನು ಕಟ್ಟೋದಕ್ಕೆ ಹೇಳ್ತಾರೆ. ಈ ತೆಂಗಿನಕಾಯನ್ನು ನಾವು ಕಟ್ಟಬೇಕಾಗತ್ತೆ. ಇಲ್ಲಿ ಮೊದಲು ಏನು ಆಸೆ ಇರುತ್ತೆ ಅದನ್ನು ನಾವು ಮನಸ್ಸಲ್ಲಿ ಅಂದ್ಕೊಂಡು ತೆಂಗಿನಕಾಯಿನ ನಾವು ಇಲ್ಲಿ ಕಟ್ಟಬೇಕಾಗತ್ತೆ. ಆ್ಯಂಡ್ ಈ ಪೀರಿಯಡಲ್ಲಿ ಏನೇನಿರುತ್ತೆ ಅಂದರೆ ನಮಗೆ 16 ದಿನಗಳ ಕಾಲ ವ್ರತ ಮಾಡೋದಕ್ಕೆ ಹೇಳ್ತಾರೆ. ಹೇಗಪ್ಪ ಅಂದರೆ ನಾವು ನಾನ್ ವೆಜ್ ತಿನ್ನಬಾರ್ದು ಆ್ಯಂಡ್ ಡ್ರಿಂಕ್ಸ್ ಅಥವಾ ಸ್ಮೋಕ್ ಆಗಿ ಯಾರು ಕೂಡ ಮಾಡಬಾರ್ದು. ಆ್ಯಂಡ್ ಇನ್ನೇನಪ್ಪ ಅಂದರೆ ದಿನಕ್ಕೆ ಅವರು ಒಂದು ಮಂತ್ರನ ಕೊಟ್ಟಿರ್ತಾರೆ ಇಲ್ಲಿ ಟೆಂಪಲಲ್ಲಿ. ಆ ಮಂತ್ರನ ನಾವು ಡೈಲಿ 108 ಸಲ ಜಪ ಮಾಡಬೇಕು. ಆ್ಯಂಡ್ ಈ 16 ದಿನದಲ್ಲಿ 4 ದಿನ ಬಂದು ಟೆಂಪಲ್ಗೆ ಹೋಗಿ 41 ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ಆ್ಯಂಡ್ 16ನೇ ದಿನ ಬಂದ್ಬಿಟ್ಟು ಆ ತೆಂಗಿನಕಾಯಿ ಏನು ಕೊಟ್ಟಿರ್ತಾರೆ ಅದನ್ನು ಬಿಚ್ಕೊಂಡು, ಇಲ್ಲಿ ಟೆಂಪಲ್ ಪ್ರೆಮಿಸಸ್ಸಲ್ಲಿ ಏನು ತೆಂಗಿನಕಾಯಿ ಕಟ್ಟಿರ್ತೀವಿ ಅದನ್ನು ಬಿಚ್ಚಿ ಅದರಲ್ಲಿ ಸ್ವೀಟ್ ಮಾಡಿ ಬೇರೆಯವರಿಗೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಸೊ ಇದು ಬಂದು ಇಲ್ಲಿನ ಪ್ರೊಸೀಜರ್ ಆಗಿರುತ್ತೆ. ಆ್ಯಂಡ್ ನಮಗೆ ತೆಂಗಿನಕಾಯಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರೊವೈಡ್ ಕೂಡ ಮಾಡ್ತಾರೆ. ಇಲ್ಲಿ ತೆಂಗಿನಕಾಯಿ ಇಸ್ಕೊಂಡು ಒಂದಷ್ಟು ಸುತ್ತು ಪ್ರದಕ್ಷಿಣೆ ಹಾಕಿ ಇಲ್ಲಿ ಮನಸ್ಸಲ್ಲಿ ಆಸೆನ ಹೇಳ್ಕೊಂಡು ಇಲ್ಲಿ ತೆಂಗಿನಕಾಯಿನ ಕಟ್ಟಿ ಹೋಗಬೇಕಾಗತ್ತೆ. ಆ್ಯಂಡ್ ಹೇಳಿದ್ನಲ್ವ ಅಷ್ಟು ಪ್ರೊಸೀಜರ್ನ ಕೂಡ ಫಾಲೋ ಮಾಡಬೇಕು. ಆ್ಯಂಡ್ ಇದನ್ನು ನಾವು ಮರ್ತೋಗ್ಬಾರ್ದು ಅಂತ ರೈಟ್ ಹ್ಯಾಂಡಲ್ಲಿ ಒಂದು ದಾರ ಕೂಡ ಕಟ್ತಾರೆ. ನೋಡಿ, ಇದೆ ತೆಂಗಿನಕಾಯಿ ಕಟ್ಟಿರುವಂಥ ಜಾಗ. ಸುಮಾರು ಜನರು ತೆಂಗಿನಕಾಯಿನ ಕಟ್ಟಿದ್ದಾರೆ, ನೋಡ್ಬೋದು. ಆ್ಯಂಡ್ ಇದು ದೇವಸ್ಥಾನದ ಹಿಂಭಾಗದ ಜಾಗ ಹಾಗೂ ಆ ಕಡೆ ಒಂದು ಭೋಜನ ಶಾಲೆ ಇದೆ. ಸುಮಾರು ಜನ ಕೂತ್ಕೊಂಡು ಊಟ ಮಾಡ್ಬೋದು ಏಕಕಾಲಕ್ಕೆ. ಆ್ಯಂಡ್ ಹಿಂದೆ ಫುಲ್ಲು ನಾಗರಕಲ್ಲು, ಬನ್ನಿ ಮರ ಮತ್ತು ಯಾವುದ್ಯಾವುದೋ ಹಳೆ ಕಾಲದ ಮರಗಳು ನಮಗೆ ಕಾಣ್ತವೆ. ಆ್ಯಂಡ್ ಎಲ್ಲನೂ ಕೂಡ ನಾವು ಪೂಜೆ ಮಾಡೋವಂಥ ಮರಗಳೇ ಆಗಿವೆ. ನಾಗರಕಲ್ಲು ಕೂಡ ಇದೆ. ಆ್ಯಂಡ್ ಆ ಕಡೆ ಭೋಜನ ಶಾಲೆ ಇದೆ. ಇಲ್ಲಿ ಎವ್ರಿ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಇಲ್ಲಿ ಪ್ರಸಾದನ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಖುಷಿ ಆಯ್ತಾ? ಸರಿ ಬಾ. ನೋಡಿ, ಇಲ್ಲಿ ಸುಮಾರು ವರ್ಷದ ಹಳೆಯ ಆಲದ ಮರ ಕೂಡ ಇದೆ. ಆ್ಯಂಡ್ ಈ ಕಡೆ ನೀವೇನು ಬಿಲ್ಡಿಂಗ್ ನೋಡ್ತಾ ಇದ್ದೀರಾ, ಅಲ್ಲಿ ಬಂದು ಪ್ರಸಾದನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಮಾರ್ನಿಂಗ್ ಟು ಈವ್ನಿಂಗ್ ಇಲ್ಲಿ ಯಾವಾಗಲೂ ಪ್ರಸಾದ ಅವೈಲೇಬಲ್ ಇದ್ದೇ ಇರುತ್ತೆ. ನೋಡಿ, ನಾವು ಕೂಡ ಪ್ರಸಾದವನ್ನು ತಿಂತಾ ಇದ್ದೀವಿ. ಎಲ್ಲೋಗ್ತಾವ ನೋಡು. ಮುಟ್ಬಾರ್ದೆ, ಬಿಸಾಕೋ. ಇಲ್ಲಿ ಬಂದಿರೋನ್ನ ಸುಮಾರು ಜನನ ನಾನು ಕೇಳಿದೆ, ಕಾಯಿ ಕಟ್ಟಕ್ಕೆ ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತಾ ಅಂತ. ಸುಮಾರು ಜನಕ್ಕೆ ಆಗಿದೆಯಂತೆ. ನೋಡಿ, ಇಲ್ಲಿ ಹೊಸದಾಗಿ ಏನು ವಾಹನವನ್ನು ತೊಗೊಂಡಿರ್ತಾರೆ ಅದನ್ನು ಕೂಡ ಇಲ್ಲಿ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸುಮಾರು ಜನ ಇಲ್ಲಿ ಪೂಜೆ ಸಹ ಮಾಡಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಏನು ನೀಟಾಗಿರ್ಬಾರ್ದು ಅವನಿಗೆ. ಸುತ್ತಲೂ ಹಸಿರಿನ ವಾತಾವರಣ ಹಾಗೂ ತಂಪಾದನೆಯ ಗಾಳಿ ಹಾಗೂ ಮನಸ್ಸಿಗೆ
ಮನಸ್ಸಿಗೆ ತುಂಬ ಒಂದು ನೆಮ್ಮದಿ ಸಿಗುವಂತಹ ತಾಣ ಆಗಿದೆ ಇದು. ಅದು ಯಾವ ಗ್ಯಾಪಲ್ಲಿ ಕಾಣಿಸ್ಬಿಡ್ತಾ ಇದೆ? ಅದೇ ಕಿತ್ತಕಲ್ಲಿ ಎಸೆಯೋದು ಅಷ್ಟೇ ಮಾ, ಕಿತ್ತಕ್ಕದೇ ಎಸೆಯೋದು ಅಷ್ಟೇ. ಬಾ ಬಾರೋ ಬಾ, ಚೂರು ಬಿದ್ದುಬಿಟ್ಟೈತಲ್ಲ ಅದು. ಅಲ್ಲಿ ಕವರಲ್ಲಿ ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಆರೋಗ್ಯ ಸಮಸ್ಯೆ ಏನೇ ಇರಲಿ, ನಕಾರಾತ್ಮಕ ಶಕ್ತಿಗಳೇನೇ ಇರಲಿ, ಶನಿಯ ದುಷ್ಪರಿಣಾಮಗಳು ಏನೇ ಇರಲಿ, ಎಲ್ಲದರಿಂದ ನಮ್ಮನ್ನು ಒಂದು ಕಾಪಾಡುವ ದೇವರು ಅಂದರೆ ಆಂಜನೇಯ ಸ್ವಾಮಿ. ನಾವು ಆಂಜನೇಯ ಸ್ವಾಮಿಯಲ್ಲಿ ನಂಬಿಕೆ ಇಡೋಣ ಹಾಗೂ ಎಲ್ಲ ದುಷ್ಪರಿಣಾಮಗಳ ವಿರುದ್ಧ ಜಯಿಸೋಣ ಅಂತ ಹೇಳಿ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್.